ಎನಿಹೌ ನಜ್ಮಾ, ಈಗಿನ ಪೊಲಿಟಿಕ್ಸ್ ಅಲ್ಲಿ ಯೂತ್ಸ್ ಪಾರ್ಟ್ ಇನ್ ಟುಡೇಸ್ ಪೊಲಿಟಿಕ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಡಿಮೆ ಆಗ್ತಿದೆ. ಬೀಯಿಂಗ್ ಲೈಕ್ ನೋಡಿ, ಸ್ವತಂತ್ರ ನಂತರ ಇಡೀ ಮುಸ್ಲಿಂ ಕಮ್ಯುನಿಟಿಯಲ್ಲಿ ವಿತೌಟ್ ಎನಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ವಿತೌಟ್ ನನ್ನಪ್ಪ ಮಿನಿಸ್ಟರ್ ಅಲ್ಲ, ನನ್ನಪ್ಪ MLA ಅಲ್ಲ, ನನ್ನಪ್ಪ ಅಟ್ಲೀಸ್ಟ್ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರು ಅಲ್ಲ, ಅಂಥವ್ರ ಮಗಳಾಗಿ ಅಥವಾ ನನ್ನಂತಹವರು ಪಾಲಿಟಿಕ್ಸ್ಗೆ ಬರುವಂತಹ ಸಂಖ್ಯೆ ತುಂಬಾ ಕಡಿಮೆ. 1947 ಇಂದ ಇದುವರೆಗೂ ಕೂಡ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು ಬಂದಿರೋದೇ ಬೆರಳೆಣಿಕೆ ಎಷ್ಟು. ಅವರೆಲ್ಲ ಯಾರು ಅಂತಂದ್ರೆ ಅವರ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅನ್ನ ಇಟ್ಕೊಂಡು ಬಂದವರು. ನಮ್ಮಂತವ್ರು ಬರೋದು ತೀರಾ ಕಡಿಮೆ. ನನ್ ಬಂದಾಗ್ಲೂ ಎಷ್ಟು ಸ್ಟ್ರಗಲ್ ಅನುಭವಿಸಿದೀನಿ, ಯು ಪೀಪಲ್ ಹ್ಯಾವ್ ವಿಟ್ನೆಸ್ಡ್, ಎಲ್ಲರೂ ನೋಡಿದ್ದೀರಾ. ಎಷ್ಟು ಟ್ರೋಲ್ಗಳು, ಕಾಮೆಂಟ್ಗಳು, ಇವೆಲ್ಲವನ್ನ ಅನುಭವಿಸ್ತಾ ಬಂದಿದ್ದೀನಿ. ಇವಾಗ ಅನ್ಸತ್ತೆ ಅದೊಂದು ಮೂಮೆಂಟ್ ಇತ್ತಲ್ಲ, ಅಂದ್ರೆ JP ಮೂಮೆಂಟ್ ಆಯ್ತು. ಅದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬಂದಂತಹ ಯೂತ್ಸ್ಗಳು ನೆಕ್ಸ್ಟ್ ಪಾಲಿಟಿಕ್ಸ್ನ ಭಾಗ ಆದ್ರು. ಅದಾದ ನಂತರ JP ಚಳುವಳಿ ಆಯ್ತು, ಎಮರ್ಜೆನ್ಸಿಯ ವಿರುದ್ಧ. ಆ ಸಂದರ್ಭದಲ್ಲಿ JP ಮೂಮೆಂಟ್ ಅಲ್ಲಿ ಉದಯಿಸ್ಕೊಂಡಂತಹ ನಾಯಕರು ಅದು HD ದೇವೇಗೌಡರು ಆಗಿರ್ಬಹುದು ಅಥವಾ ಬೇರೆ ಬೇರೆ ನಾಯಕರು, ಜನತಾ ಪಕ್ಷದಲ್ಲಿ ಬಂದಂತ ಎಲ್ಲರೂ ಕೂಡ, ಸಿದ್ದರಾಮಯ್ಯ ಅವರು ಕೂಡ, ಅವರೆಲ್ಲರೂ ಕೂಡ JP ಮೂಮೆಂಟ್ನ ಪ್ರಾಡಕ್ಟ್ಗಳು, ಲೋಹಿಯಾವಾದಿಗಳು ಅಥವಾ ಸಮಾಜವಾದಿಗಳು, ಈ ಮೂಮೆಂಟ್ಗಳಿಂದ ಬಂದಂಥವ್ರು. ಆ ಥರದೊಂದು ಮೂಮೆಂಟ್ ಭಾರತದಲ್ಲಿ ಮತ್ತೆ ಆಗಲಿಲ್ಲ.